ಉತ್ತರ ಕನ್ನಡ ಅಳಿಯಾಳದಲ್ಲಿ ಯಶಸ್ವಿಯಾಗಿ ನಡೆದ ಅಂತಾರಾಷ್ಟ್ರೀಯ ಜಂಗಿ ಕುಸ್ತಿ. ಅಳಿಯಾಳ ಮಾಜಿ ಸೈನಿಕ ರಾಜು ಪೇಚೋಹಳ್ಳಿಯವರ ಆಯೋಜನೆಯ ಅಂತಾರಾಷ್ಟ್ರೀಯ ಜಂಗಿ ಕುಸ್ತಿ ಪಂದ್ಯಾವಳಿಗಳು ಉತ್ತರ ಕನ್ನಡ ಜಿಲ್ಲೆ ಅಳಿಯಾಳ ತಾಲೂಕಿನಲ್ಲಿ ನಡೆದ ಕಳೆದ ಭಾನುವಾರ ತಡರಾತ್ರಿಯವರೆಗೂ ಯಶಸ್ವಿಯಾಗಿ ಜರುಗಿದವು. ಅಳಿಯಾಳದ ಎಪಿಎಂಸಿ ಎದುರಿನ ಖಾಸಗಿ 8 ಎಕರೆ ಜಮೀನಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು. ಬರೋಬ್ಬರಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಕರ್ಷಕ ಬಹುಮಾನಗಳನ್ನು ಗೆದ್ದವರಿಗೆ ನೀಡಲಾಗಿತ್ತು. ಕುಸ್ತಿ ಪಂದ್ಯಾವಳಿಯನ್ನು ಕಾಂಗ್ರೆಸ್ ಹಿರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಆರ್.ವಿ. ದೇಶಪಾಂಡೆಯವರು ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮಾಜಿ ಸೈನಿಕ ಜಂಗಿ ಕುಸ್ತಿ ಆಯೋಜಕರಾದ ರಾಜು ಮಾರುತಿ ಪೇಚೋಹಳ್ಳಿಯವರ ಸ್ಪೋರ್ಟ್ಸ್ ಪ್ರೇಮ ಶ್ಲಾಘಿಸಿದರು. ಅಲ್ಲದೆ ರಾಜು ಅವರು ನಿರಂತರವಾಗಿ ಕುಸ್ತಿ ಹಬ್ಬ ಆಯೋಜನೆ ಮಾಡಬೇಕು, ಅವರಿಗೆ ನಾವು ಬೆಂಬಲವಾಗಿರುತ್ತೇವೆ. ತುಂಬಾ ಅಚ್ಚುಕಟ್ಟಾಗಿ ನಮ್ಮ ದೇಶದ ಗ್ರಾಮೀಣ ಕ್ರೀಡೆ ಆಯೋಜನೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆ ಮೊಬೈಲ್ ಯುಗದಲ್ಲಿ ಕಾಣೆಯಾಗುತ್ತಿದೆ. ಇಂತಹ ಆರೋಗ್ಯಕರ ಸ್ಪರ್ಧೆಗಳು ಹೆಚ್ಚು ಆಯೋಜನೆಯಾಗಬೇಕು ಎಂದು ತಿಳಿಸಿದರು. ಇನ್ನು ಸ್ಪರ್ಧೆ ಮುಖ್ಯ ಬಹುಮಾನಗಳಾದ ಮಹೇಂದ್ರ ಟಾರ್ಗಾಗಿ ಹೆಸರಾಂತ ಕುಸ್ತಿಪಟುಗಳಾದ ಸಿಕಂದರ್ ಶೇಖ್ ಹಾಗೂ ಪೃಥ್ವಿರಾಜ್ ಪಾಟೀಲ್, 2ನೇ ಬಹುಮಾನ ರೈತ ಮಿತ್ರ ಟ್ರ್ಯಾಕ್ಟರ್ಗಾಗಿ ಮಹೀಂದ್ರ ಗಾಯಕ್ವಾಡ ಹಾಗೂ ಮೀರ್ಜಾ ಇರಾನ್ನ ಸೆಣಸಾಟ ನಡೆಸಿದ್ರು. ಅಂತಿಮವಾಗಿ ಪ್ರಥಮ ಬಹುಮಾನ ಮಹೇಂದ್ರ ತಾರನ್ನು ಹೆಸರಾಂತ ಕುಸ್ತಿಪಟು ಸಿಕಂದರ್ ಶೇಖ್ ಪಾಲಾಗಿತ್ತು. 2ನೇ ಬಹುಮಾನ ಟ್ರ್ಯಾಕ್ಟರ್ ಹೆಸರಾಂತ ಅಂತಾರಾಷ್ಟ್ರೀಯ ಕುಸ್ತಿಪಟು ಮಿರ್ಜಾ ಇರಾನ್ ಪಾಲಾಗಿದೆ. ಇನ್ನುಳಿದಂತೆ ಮಹಿಳಾ ವಿಭಾಗದಲ್ಲಿ ನಂಬರ್ 1 ಕುಸ್ತಿಪತಿಯು ಸೋನಾಲಿ ಮಡಲಿ ಪಾಲಾಗಿದೆ. ಇನ್ನು ಬುಲೆಟ್ ಹಾಗೂ ಸ್ಪೆಂಡರ್ ಸೇರಿ ಸ್ಕೂಟಿ ವಾಹನ ವಿಜೇತ ಕುಸ್ತಿಪಟುಗಳಿಗೆ ವಾಹನಗಳ ನೀಡಲಾಯಿತು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದರ್. आणि सुमितची कुस्ती गुणांवर लागलेली आहे. शिवा चव्हाण दुसरा पुकार. साऊंड सिस्टीम वाले जरा बेस द्या, जरा आवाजाला. रवी चव्हाण उर्फ शिवा चव्हाण, चला आखाड्यावरती या. ಎಲ್ಲರೂ ಸಾಲಾಗಿ ಸಹನೆಯಿಂದ ತೆರಳಬೇಕು. ಯಾಕಂದ್ರೆ ಪುಟಾಣಿ ಮಕ್ಕಳು ಇರ್ತಾರೆ, ವಯಸ್ಸಾದಂತಹ ವೃದ್ಧರು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ. ಇಷ್ಟೊತ್ತನ ತಾವೆಲ್ಲ ಕುಂತಿದ್ದೀರಿ, ಇನ್ನು ಮನೆಗೆ ಹೋಗಿ ಅರ್ಜೆಂಟ್ ಏನೂ ಇರೋದಿಲ್ಲ. ಹಾಗಾಗಿ ಸಹನೆಯಿಂದ ನಿಧಾನವಾಗಿ ಸಾವಕಾಶವಾಗಿ ತಾವು ಮನೆಗೆ ತೆರಳಬೇಕು. ನಿಮ್ಮ ಕ್ಷೇಮ ಅದು ನಮಗೆ ಜವಾಬ್ದಾರಿ. ಸುರಕ್ಷತೆಯಿಂದ गुणांवरती विजय झाले. तब्बल 5 तासानंतर स्कूटी गाडीची मानकरी सोनाली म्हणले. आहे का नाही दंगलगर? याच साठी केला होता अट्टहास. ಕ್ರೀಡೆಯ ಸೂತ್ರಧಾರರು, ಯುವಕರು. ಸರ್ ಅನೌನ್ಸರ್ ಸರ್ 2 ಮಿನಿಟ್ ಅಂತ ಹೇಳಿ, 2 ಮಿನಿಟ್ ಅಂತ ಹೇಳಿ, 2 ನಿಮಿಷ ತಡಿ. ಪೂಜ್ಯ ಮಂಜುನಾಥ್ ಮಹಾರಾಜ್ ಅವರೇ, ಈ ಕ್ರೀಡೆಯ ಸೂತ್ರಧಾರರು, ಯುವಕರು, ಕ್ರೀಡೆಗೆ ಉತ್ತೇಜನ, ಒಂದು ಪುರಾತನ ಕ್ರೀಡೆ, ರೈತರ ಕ್ರೀಡೆ, ಹಳ್ಳಿ ಜನರ ಕ್ರೀಡೆ. ಶ್ರೀ ರಾಜು ಮಾರುತಿ ಪೇಜೋಳಿ ಅವರೇ, ಶ್ರೀ ಕೆ.ಆರ್. ರಮೇಶ್ ಅವರೇ, ಎಂ.ಸಿ. ಹಿರೇಮಠ್ ಅವರೇ, ಪೈಲ್ವಾನ್ ಆದಂಥ ಗೌರವಾನ್ವಿತ ಶಂಕರ ಅಷ್ಟೇಕರ್ ಅವರೇ ಮತ್ತು ವೇದಿಕೆ ಮೇಲೆ ಕೂತ ಗಣ್ಯರೇ, ನಿಜವಾಗಿ ಹಳ್ಯಾಳ ತಾಲೂಕಿನ ಕುಸ್ತಿ ವಿಚಾರದಲ್ಲಿ ಇದು ಒಂದು ಐತಿಹಾಸಿಕ ದಿನ. ಸುವರ್ಣ ಅಕ್ಷರದಿಂದ ಬರ್ತಕ್ಕಂಥ ದಿನ. ಶ್ರೀ ರಾಜೀವ್ ಪಿಜೋಳಿ ಅವರಿಗೆ ಪ್ರಶಂಸೆ ಮಾಡಲಿಕ್ಕೆ ನನ್ನ ಕಡೆ ಶಬ್ದಗಳು ಇಲ್ಲ. ನಿಮ್ಮೆಲ್ಲರ ಪರವಾಗಿ ಕುಸ್ತಿ ಕ್ರೀಡಾಪಟುಗಳು, ಕ್ರಿಸ್ತ ಅಭಿಮಾನಿ ಪರವಾಗಿ ಅವ್ರ ಅಭಿನಂದನೆ ಇದೆ. ಅವರೆಲ್ಲರ ಪರವಾಗಿ ತಾವೆಲ್ಲರೂ ಚಪ್ಪಾಳಿ ಹೊಡಿಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಜೋರ್ಲೆ ಚಪ್ಪಾಳಿ ಆಗಬೇಕು ರಾಜು ಅವರಿಗೆ.
ಕುಸ್ತಿ ಬಗ್ಗೆ ನನಗೂ ಆಸಕ್ತಿ ಬಹಳ. ಈ ಭಾಗದ ನಮ್ಮ ಗ್ರಾಮಾಂತರ ಪ್ರದೇಶ ಜನರ ಬಹಳ ಹೆಮ್ಮೆಯ ಪ್ರೀತಿಯ ಕ್ರೀಡೆ. ಹಾಗಾಗಿ ನಾವು ಸಹ ಸಾಕಷ್ಟು ಕುಸ್ತಿಗೆ ಉತ್ತೇಜನ ಕೊಟ್ಟು ಹಳ್ಯಾಳದಲ್ಲಿ ಒಂದು ಕುಸ್ತಿ ಸ್ಟೇಡಿಯಂ ಕಟ್ಟಿದ್ದೇವೆ. ಆದಿವತ್ತು ಬಹಳಷ್ಟು ಜನ ಕುಸ್ತಿ ಪ್ರೇಮಿಗಳು ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಈಗ ಬಂದಿದ್ದಾರೆ. ಅವ್ರದ್ದೆಲ್ಲರೂ ಸ್ವಾಗತ ಮಾಡ್ತೇನೆ. ಆ ಜಾಗ ಸ್ವಲ್ಪ ಸಣ್ಣದಾಗ್ಬೋದು ಅಂತ ಹೇಳಿ ಕ್ರೀಡೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಆದರೆ ಇದು ಬಹಳ ಶಿಸ್ತುಬದ್ಧವಾಗಿ ಯಾವ ಪ್ರಕಾರ ಈ ಕುಸ್ತಿ ಕ್ರೀಡೆ ಮಾಡಬೇಕು ಆ ಪ್ರಕಾರ ರಾಜು ಅವರು ಅವ್ರ ಪೂಜ್ಯ ತಂದೆಯವರಾದಂತಹ ಮಾರುತಿ ಪಿಜೋಳೆ ಮತ್ತು ಇತರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಈ ಕ್ರೀಡೆ ಭಾಳ ಚೆನ್ನಾಗಿ ಆಯೋಜಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಮತ್ತು ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಕ್ರೀಡೆ ನಿರಂತರವಾಗಿ ಅವರು ಇಲ್ಲಿ ಮಾಡಬೇಕು, ಪೈಲ್ವಾನರಿಗೆ ಉತ್ತೇಜನ ಕೊಡಬೇಕು. ನನ್ನ ಸಂಪೂರ್ಣ ಬೆಂಬಲ, ಸಂಪೂರ್ಣ ಸಹಕಾರ ಅವ್ರು ಕೊಡ್ತೇನಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ. ಈಗಾಗಲೇ ನಾನು ಹೇಳಿದಾಗೆ ಕುಸ್ತಿ ಗ್ರಾಮೀಣ ಕಡೆ ಈ ಭಾಗದ ನಮ್ಮ ಪೈಲ್ವಾನರು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ಬಹುಮಾನವನ್ನು ಬಂದಿದ್ದಾರೆ. ಕುಸ್ತಿ ಅಂದರೆ ಹಲ್ಯಾಳ, ಇದರಲ್ಲಿ ಯಾವುದೂ ಥರದ ಸಂದೇಹ ಸಂಶಯ ಇಲ್ಲ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಣೆಯಲ್ಲಿ ತಾವೇನು ಬಂದಿದ್ದೀರಿ, ತಮಗೂ ಎಲ್ಲರಿಗೂ ಅಭಿನಂದಿಸ್ತಾ ಇದ್ದೇನೆ. ಹಾಗಾಗಿ ಈ ಕ್ರೀಡೆ ನಿರಂತರವಾಗಿ ನಡಿಬೇಕು. ರಾಜು ಅವ್ರಿಗೆ ನಮ್ಮ ಸಂಪೂರ್ಣ ಆಶೀರ್ವಾದ ಇದೆ, ಬೆಂಬಲ ಇದೆ. ಹಾಗಾಗಿ ಈ ಕ್ರೀಡೆ ಯಶಸ್ವಿಯಾಗಿದೆ. ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು 4 ವಿಚಾರ ಉದ್ಘಾಟನೆ ಮಾಡಿ 4 ವಿಚಾರ ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅವ್ರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುಸ್ತಿ ಕ್ರೀಡೆ.